ಮನೇಲಿಂದ ಎಷ್ಟು ಗಂಟೆಯಿಂದ ಬಿಡ್ತಾರೆ ಪ್ರತಿದಿನ? ನಾವು ಬೆಳಿಗ್ಗೆ 10 ಗಂಟೆಲಿಂದ ಬಿಡ್ತೀವಿ ರೀ. ಬೆಳಿಗ್ಗೆ 10ಕ್ಕೆ ಬಿಡ್ತೀವಿ ರೀ. ಹೋಗೋದು 5 ಗಂಟೆ 5:15 ಆಗುತ್ತೆ ರೀ. ಏನು ಮತ್ತೆ ಮನೆಗಳಿಂದ ತಂದು ಕೊಡೋ ಅಂತ ಯಾರನ್ನ ಕೇಳಂಗಿಲ್ಲ. ನಮ್ಮದು ನಾವೇ ತಗೊಂಡು ಹೋಗ್ಬಿಡ್ತೀವಿ. ಎಲ್ಲ ಬುತ್ತಿ ಗಂಟು ಓಟ್ ತಗೊಂಡು ಊಟ ಮುಗಿಸ್ಕೊಂಡು ಬಂದುಬಿಡ್ತೀವಿ ರೀ. ಮನಸ್ಸು ಮಾಡ್ಕೊಂಡು ತಿಳ್ಕೊಂಡ್ರೆ ಜೀವನ ಇದು. ಅದು ಬಿಟ್ಟು ನಾನು ಸಿಟ್ಟಿಗೆ ಹೋದ್ರೆ ಏನು ಜೀವನ ನಡೆಯಂಗಿಲ್ಲ. ಅದಕ್ಕಂತೆಲ್ಲ ನಾನು ಯಾರನ್ನ ಏನಾನನ್ರಿ ನಮ್ಮ ಕಸುಬು ಐತಿ ನಾವು ಅನ್ಸ್ಕೊಂತೀವಿ ಅಂಬೋದು ಸುಮ್ಮನೆ ಆಗ್ಬಿಡೋದು. ಯಾವ ರೀತಿಲಿಂದ ನೋಡ್ತಿದ್ರು ಅಂತ ಇದೆ. ಇವನೇನು ಬಿಡು ಎಲ್ಲ ಹೆಂಗ್ಸು ಮಾಡ್ದಂಗೆ ಮಾಡ್ತಾನ, ಇವನೇನು ಜೋಗಮ್ಮ ಇವನು ಜೋಗಪ್ಪ ಇವನು ಅಂತ ಭಾಳ ಕೀಳಾಗಿ ನೋಡಿದ್ರಿ ನಮ್ಮನ್ನ. ಮಾತು ಬಂದಾಗ ಯಾರನ್ನ ಏನಂದ್ರೆ ನೋವು ಅನ್ನಿಸ್ತೈತಿ. ಯಾಕಪ್ಪ ಹಿಂಗಾಯ್ತು ಜೀವನ ಅನ್ನಿಸ್ತೈತಿ. ಆದ್ರೆ ಇಷ್ಟಕ್ಕಲ್ರಿ ಬಡ್ದಾಡೋದು ಇನ್ನು ಏನು ಓದ್ಕೊಂಡು ಹೋಗ್ತೀವಿ. 4 ದಿನ. ಹ್ಞೂ. ಮನೇಲಿಂದ ಎಷ್ಟು ಗಂಟೆಯಿಂದ ಬಿಡ್ತಾರೆ ಪ್ರತಿದಿನ? ನಾವು ಬೆಳಿಗ್ಗೆ 10 ಗಂಟೆಲಿಂದ ಬಿಡ್ತೀವಿ ರೀ. ಬೆಳಿಗ್ಗೆ 10ಕ್ಕೆ ಬಿಡ್ತೀವಿ ರೀ. ಹೋಗೋದು 5 ಗಂಟೆ 5:15 ಆಗುತ್ತೆ ರೀ. 5 ಗಂಟೆ 5:15 ಆಗುತ್ತೆ ರೀ ಮನೆಗೆ ಹೋಗೋಟಿಗೆ. ಮನೆಗೆ ಹೋಗಿಂದೆ 6 ಗಂಟೆಗೆಲ್ಲ ಮನೆ ಮುಡ್ತೀವಿ ರೀ. ಹೋಗಿಂದೆ ಒಂದು ತಾಸು ಒಂದು ಅರ್ಧ ಗಂಟೆ ಹಾಲು ಹಿಂಡಾವು ಹಾಕ್ತಾವೆ ರೀ. ಹೋಗಿಂದೆ ಮತ್ತು ಹಾಲಿಂಡಿಂದೆ ಯಾವುದೋ ಒಂದು ಕಾಗೆಡ್ಡೆ ಇಲ್ಲ ಹೂವು ಯಾವುದೋ ಒಂದು ನನಗೆ ಏನು ಅನ್ನಿಸ್ತೈತೋ ಅದನ್ನ ಹೋಗಿ ಮಾರಕ್ಕೆ ಹೋಗ್ತೀನಿ. ಬೇರೆ ಕೆಲಸನೂ ಮಾಡ್ತಾರೆ. ಇದನ್ನು ಬಿಟ್ಬಿಡೋದು ಹಾಲಿಂದ ಅಲ್ಲಿಗೆ. ಮತ್ತು ಇನ್ನೊಂದು ರೀತಿಲಿಂದ 6:30 7 ಗಂಟೆಲಿಂದ ಹಿಡಿದು 8 ಗಂಟೆಗೆ ತಕನ ಏನಾನ ಕಾಗೆಡ್ಡೆ ವ್ಯಾಪಾರ ಯಾರನ್ನ ಏನಾನ ಕಾಗೆಡ್ಡೆ ಹಾಕಿ ಬೆಳೆದಿರ್ತಾರಲ್ಲ ಅವ್ರ ಹತ್ರ ಖರೀದಿ ಮಾಡ್ಕೊಂಡು ನಾನು ಹೋಗಿ ಖರೀದಿ ಮಾಡ್ಕೊಂಡು ಬರೋದು ಮನೆಗೆ. ರಾತ್ರಿ 8 ಗಂಟೆಗೆ ಬರ್ತೀನಿ. 8 ಗಂಟೆಗೆ ಬಂದು ಊಟ ಮಾಡ್ಕೊಂಡು ಆಯ್ತು ರೀ ಅಲ್ಲಿಗೆ ಲಾಸ್ಟ್ 9 ಗಂಟೆಗೆಲ್ಲ ಮಲಿಗೆ ಬಿಡೋದು. ಮತ್ತು ಬೆಳಿಗ್ಗೆ 4 ಎದ್ದೊಳೋದು. ನಮ್ಮೂರಲ್ಲೇ ಮಾರ್ತೀವಿ ರೀ. ಬೇವೂರಿಗೆ ಹೋಗಲ್ಲ ರೀ. ಬೇವೂರಿಗೆ ಮಾರಕ್ಕೆ ಹೋಗಲ್ಲ ರೀ. ನಮ್ಮೂರಾಗ ಮಾರೋದು ನಾನು. ಬೇವೂರಿಗೆ ಹೋಗೋಕ್ಕಾಗಲ್ಲ ರೀ, ಟೈಮ್ ಇರೋಂಗಿಲ್ಲ ಅಲ್ಲ ನನಗೆ. ಇವಾಗ ಇಷ್ಟೊತ್ತಿನಾಗ ಹೋಗಿ ಕಾಗೆಳ್ಳಿ ಹಾಕ್ಸ್ಕೊಂಡು ಮಾರೋಕ್ಕಾಗಲ್ಲ ರೀ, ಟೈಮ್ ಸಿಗಲ್ಲಲ್ಲ. ಹಾಗಾಗಿ ಹೋಗಲ್ಲ ರೀ. ಮತ್ತು ಇಲ್ಲೇ ತಗೊಳೋದು, ಇವಾಗ ಹೋಗಿ ಮಾರೋದು ರೀ. ಯಾವನ ಹೂವು ತಗೊಂಡೋದಾಗಲಿ ಏನೋ ಯಾರನ್ನ ಏನೋ ಕಾಗೆಡ್ಡೆ ಬೆಳೆದಾರ ತಗೊಂಡೋಗಿ ಮಾರ್ಕೊಂಬರೋದು ಅಷ್ಟೇ ರೀ ಕೆಲಸ. ಬಾ ಸಮಸ್ಯೆ ಐತ್ರಿ. ಭಾಳ ಸಮಸ್ಯೆ ಐತ್ರಿ. ಹೋ ಬಾ ಹೋ ಬಾ ಹೇ ನದಿ ಈ ಕಡೆ ಹತ್ರ ಮತ್ತೆ ಸಮಸ್ಯೆ. ಈ ನದಿ ಅಂದರೆ ಹೊಳೆ ಅಲ್ರಿ. ಹೊಳೆ ಹತ್ರ ಆಗತ್ತೆ ರೀ. ಹೊಳೆಗೆ ಹೋಗ್ತೀವಿ ರೀ, ಅಲ್ಲಿಗೆ ಹೋಗ್ತೀವಿ. ಆ ಕಡೆ ಏನೋ ಹೊಡ್ಕೊಂಡು ಹೋಗಿ ಮೀಸ್ಕೊಂಡು ಬರ್ತೀವಿ ರೀ. ಇವತ್ತು ನಮಗೆ ಒಂದು ಸ್ವಲ್ಪ ಇಲ್ಲೆಲ್ಲ ಗದ್ದೆಗಳು ಕೊಯ್ದಿರ ಅದಕ್ಕೆ ಹೋಗಿಲ್ಲ ರೀ. ಅದಕ್ಕೆ ಎಲ್ಲಿ ಅಂತೇಳಿ ಇಲ್ಲೇ ಬಿಟ್ಟಿವಿ ರೀ ಹತ್ರ ಒಟ್ಟು ದಿನ ಅಂದ್ರೆ ಆಗಲ್ಲ ರೀ. ದೂರ ದಾರಿ ಆಗ್ಬಿಡ್ತೈತಲ್ಲ. ಎಷ್ಟು ಕಿಲೋಮೀಟ್ರ್ ಹೋಗ್ತೀರಿ ಒಂದು ದಿನಕ್ಕೆ? ಒಂದು ತಾಸು ದಾರಿ ಐತ್ರಿ. ಹೋಗಕ್ಕೆ 1 ತಾಸು ಬರೋಕೆ 1 ತಾಸು ರೀ. ಬೆಳಿಗ್ಗೆ 10ಕ್ಕೆ ಬಿಟ್ರೆ 11:15 ಅಲ್ಲಿ ಮುಟ್ತೀವಿ ರೀ ಒಳಗೆ. ಬೆಳಿಗ್ಗೆ 11:15 ಮುಟ್ತೀವಿ ರೀ ಹೋಗಿ. ಮತ್ತು ಅಲ್ಲಿ ಸಾಯಂಕಾಲ 4ಕ್ಕೆ ಬಿಟ್ರೆ ಇಲ್ಲಿ ಬರೋ ತಡೆಗೆ 5:15 ಆಗುತ್ತೆ ರೀ. 5:15 ಆಗುತ್ತೆ. ಊಟ ನೀರು ಬಾಟ್ಲಿ ಎಲ್ಲ ತೊಗೊಂಡು ಹೋಗ್ಬಿಡ್ತೀವಿ ರೀ ಹಿಂದೆ. ಏನು ಮತ್ತೆ ಮನೆಗಳಿಂದ ತಂದು ಕೊಡೋ ಅಂತ ಯಾರನ್ನ ಕೇಳಂಗಿಲ್ಲ. ನಮ್ಮದು ನಾವೇ ತಗೊಂಡು ಹೋಗ್ಬಿಡ್ತೀವಿ. ಎಲ್ಲ ಬುತ್ತಿ ಗಂಟು ಓಟ್ ತಗೊಂಡು ಊಟ ಮುಗಿಸ್ಕೊಂಡು ಬಂದುಬಿಡ್ತೀವಿ ರೀ. ಬಾ ಈ ಕಡೆ ಬಾ. ಸರಿ ಭಾಳ ಕಷ್ಟ ಐತ್ರಿ ಇದ್ರ ಜೀವನ. ಯಾರೋ ಗದ್ದೆಗಳಿಗೆ ಬಿದ್ರೆ ಅವರು ಬೈಯೋದು, ಅವರು ಅನ್ನೋದು ಆಡೋದು ಯಪ್ಪ ಒಂದೊಂದು ನೆನ್ಸ್ಕೊಂಡ್ಬಿಟ್ರೆ ಎಷ್ಟು ಕರ್ಮ ಮಾಡಿವಲ್ಲಪ್ಪ ಅನ್ನಿಸ್ತೈತ್ರಿ ಜೀವನದಲ್ಲಿ. ನನಗೆ ಒಂದೊಂದು ನೆನ್ಸ್ಕೊಂಡ್ಬಿಟ್ರೆ ಇದನ್ನೂ ಬೇಡ ಏನು ಬೇಡಪ್ಪ ಅನ್ನಿಸ್ತೈತಿ. ಒಂದು ಲೆಕ್ಕ ನೋಡ್ಕೊಂಡ್ರೆ ಇದೇ ಬೇಸಲ್ಲಪ್ಪ. ನಾವು ಇನ್ನೊಬ್ರ ತಕ್ಕ ಹೋಗಿ ದುಡಿಯೋದಕ್ಕಿನ್ನ ಇದೇ ಚೆನ್ನಾಗಲ್ಲ. ಸುಮ್ಮನೆ ಅಲ್ಲಿ ಮಂದಿನ ಬದುಕು ಕೊಡ್ರಿ ಇದನ್ನ ಕೊಡ್ರಿ ಅಂತ ಕೇಳ್ಬೇಕಾ? ಈ ಕೆಲಸ ಆಗ್ಬಿಟ್ರೆ ಯಾರು ಏನು ಬೈಲಿ, ಮತ್ತೆ ಬೈ ನಿರ್ವಿಲ್ಲ. ಹೌದೌದು. ನಾವೆಲ್ಲ ದೊಡ್ಡ ಮನಸ್ಸು ಮಾಡ್ಕೊಂಡು ತಿಳ್ಕೊಂಡ್ರೆ ಜೀವನ ಇದು. ಅದು ಬಿಟ್ಟು ನಾನು ಸಿಟ್ಟಿಗೆ ಹೋದ್ರೆ ಏನು ಜೀವನ ನಡೆಯಂಗಿಲ್ಲ. ಅದಕ್ಕಂತೆಲ್ಲ ನಾನು ಯಾರನ್ನ ಏನಾನನ್ರಿ ನಮ್ಮ ಕಸುಬು ಐತಿ ನಾವು ಅನ್ಸ್ಕೊಂತೀವಿ ಅಂಬೋದು ಸುಮ್ಮನೆ ಆಗ್ಬಿಡೋದು. ನಾನು ಏನು ಸಿಟಿ ಬರಲ್ರಿ. ಏನು ರೀ ಆ ಥರ ಸಮಸ್ಯೆಗಳು ತುಂಬ ಆಗಿದ್ದಾವೆ. ಅಯ್ಯೋ ಏನು ರೀ ಒಂದೊಂದು ತೊಡು ಏನು ಒಟ್ಟಿಗೆ ಏನು ತಿಂತೀನಿ ಅಂತ ಕೇಳ್ತಾರೆ.
ಆದ್ರೂ ಎಲ್ಲ ನಿಂದ ಮಾಡ್ಬೋದು, ಸುಮ್ಮನೆ ಆಗ್ಬಿಡೋದು. ಎಲ್ಲ ದೇವ್ರ ಮ್ಯಾಗ ಹಾಕ್ಬಿಡ್ತೀನಿ ನಾನು ಆಶೀರ್ವಾದ, ಏನ ನಾಮ್ಲಿ ಬಿಡು ಅಂಬೋದು, ಸುಮ್ಮನೆ ಆಗ್ಬಿಡೋದು. ನಾವು ಸಿಟ್ಟಿಗೆ ಹೋಗಂಗಿಲ್ಲ. ಬಾ ಬಾ ಹಂಗೈತ್ರಿ. ಯಪ್ಪ ಹೇಳಂಗಿಲ್ರಿ. ಇದಕ್ಕೆ ರಾತ್ರಿ ಆಯ್ತಂದ್ರೆ ನಿದ್ದೆ ಜಾಸ್ತಿ. ಜಗ್ಗಿ ದೊಣ್ಕೊಂಡಿರ್ತೀವಲ್ರಿ, ನಿದ್ದೆ ಮಾತ್ರ ಜಾಸ್ತಿ. ನನಗೆ ಯಾರ ಹತ್ರ ಹೋಗಿ ನಿಂದ್ರೋದು, ಕುಂದ್ರೋದು, ಮಾತಾಡೋದು ಅದು ಆಗಲ್ರಿ. ಇದೇ ಕೆಲಸನೇ ಜಗ್ಗಿ ಆಗ್ಬಿಡ್ತೈತೆ. ನಮಗೆ ಪುರ್ಸೊತ್ತಿಗೆ ಇರಂಗಿಲ್ಲ ರೀ. ಬಾ 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 ಹೇ ಸರಿ ಸರಿ ಸರಿ. ಏನ್ರಿ ಮಳೆಗಾಲದಾಗ ಅಂದ್ರೆ ಛತ್ರಿಕೆ ತೊಗೊಂಡು ಹೋಗ್ಬೇಕ್ರಿ. ಹಂಗೆ ಕೊಡೆ ಹಿಡ್ಕೊಂಡೆ ಹಿಂಗೆ ಹಿಡ್ಕೊಂಡೆ ನಿಂತ್ಕೋಬೇಕ್ರಿ. ಮತ್ತೆ ನಾವು ಅದನ್ನ ಮಳೆ ಐತಿ ಚಳಿ ಐತಿ ಅಂತಂದ್ರೆ ಬಿಡಂಗಿಲ್ಲ, ಮಾಡಲೇಬೇಕು ನಮ್ಮ ಕಸಬನ. ಪ್ರತಿದಿನ ನೀವೇ ಬರ್ತೀರಾ? ಪ್ರತಿದಿನ ನೀವೇ ಮೇಯ್ಸ್ಕೊಂಡು ಹೋಗ್ತೀರಾ? ಪ್ರತಿದಿನ ನಾವೇ ಬರ್ತೀವಿ ರೀ. ಅಂದ್ರೆ ಒಂದೊಂದು ದಿನ ನಾನು ಪೂಜೆಗೆ ಹೋದ್ನೆ, ಎಲ್ಲೇನ ಜೋಗಪಂತಿಗಳಿಗೆ ಯಾರನ್ನ ಪೂಜೆ ಕೇಳಿದ್ರೆ ಅಮ್ಮನ ಪೂಜೆಗೆ. ಯಾವ ಥರ ಪೂಜೆ ಅದ್ರ ಬಗ್ಗೆ ಅಂದ್ರೆ ಅಡ್ಲಿಗೆ ತುಂಬಿಸ್ತಾರಲ್ರಿ, ಅಮ್ಮನ ಹುಲಿಗಿ ದೇವಿ ಅಂತ ಅದ ಅಲ್ಲ, ಅಲ್ಲಿ ಹೋಗಿ 2 ಪಾಟ್ಲಿಗೆ ತೊಗೊಂಡೋಗಿ ಅಡ್ಲಿಗೆ ತುಂಬಿಸ್ತಾರಲ್ರಿ. ಅದನ್ನ ನಾವು ಅಲ್ಲಿ ಹೋಗಿ ಜೋಗಪಂತಿ ಹೋಗಿ ಉದಾ ಹಾಕ್ತೀವಿ ರೀ. ಆವತ್ತು ಹಂಗಿತ್ತಂದ್ರೆ ನಮ್ಮ ತಮ್ಮನವ್ರು ಹೋಗ್ತಾರೆ, ನಾನು ಹೋಗಲ್ಲ. ನಾಳೆ ಮಂಗಳವಾರ ಐತಲ್ರಿ, ಬೇರೆ ಯಾರನ್ನ ಪೂಜೆ ಕರೆದ್ರೆ ಹೋಗ್ಬಿಡ್ತೀನಿ ರೀ. ಇಲ್ಲೇ ನಮ್ಮೂರಾಗೆ. ಮತ್ತೆ ಬೇವೂರಾಗ ಕರೆದ್ರೆ ಹೋಗಲ್ರಿ, ಆಗಲ್ಲ. ಬೇವೂರಿಗೆ ಕರೆದ್ರೆ ಆಗಲ್ಲ. ಅದು ಪೂಜೆ ವಿಶೇಷತೆ. ಪೂಜೆ ವಿಶೇಷ ಅಂದ್ರೆ ಏನಿಲ್ಲ ರೀ, ಹೋಗಿ ಅಕ್ಕಿ ತುಂಬೋದು, ಸ್ವಲ್ಪ ಅವ್ರ ಮನೆ ದೇವ್ರ ಹೆಸರು ಹೇಳಿ ಉದಾ ಹಾಕೋದು, ಅದೆಲ್ಲ ಮಾಡ್ಕೊಂಡು ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ಬಿಡೋದ್ರಿ. ಅದನ್ನು ಚೆನ್ನಾಗೈತ್ರಿ ಪೂಜೆಗೆ. ಸರಿ ನಡಿ. ಮೇಡಮ್ ಅವ್ರೆ, ನೀವು ಸಮುದಾಯದವ್ರಿಗೆ ಏನು ಸಜೆಷನ್ ಕೊಡ್ತೀರಿ ಮೇಡಮ್? ಯಾಕಂದ್ರೆ ನೀವು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಹ್ಞೂ ರೀ. ಅಂದರೆ ನಿಮ್ಮಂಥವ್ರಿಗೆ ಮತ್ತೆ ಯಾವ ಥರ ಸಜೆಷನ್ ಕೊಡ್ತೀರಾ? ಯಾಕಂದರೆ ಎಲ್ಲರಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಜನ ಈಗ ಮನೆಯವ್ರ ಬೆಂಬಲ ಇಲ್ದೇನೆ ಮತ್ತು ಮನೆಯವ್ರ ಸಪೋರ್ಟ್ ಇಲ್ದೇನೆ ಕೆಲವೊಂದು ಮಂದಿ ಅಡ್ಡದಾರಿ ಹಿಡಿತಾರೆ. ನಮಗಿಲ್ರಿ, ನನಗೆ ಬ್ಯಾಡ್ರಿ ಅದು. ನನಗೆ ಇಷ್ಟನೇ ಇಲ್ಲ. ಈ ಜೀವನದಲ್ಲಿ ಏನು ಅನ್ಕೊಂಡಿನಿ ರೀ ನಾನು, ಎಷ್ಟೋ ಇವತ್ತು ಮಣ್ಣಿಗೆ ಬಿಟ್ಟಿದ್ದ ಜನ್ಮ, ಎಷ್ಟು ಹಣ ದುಡ್ಡು ಸಾಯಿಲ್ಲ ನಾನು. ನನಗೆ ಹೋಗೋದು ಬೇಡ ಹೊರಗಡೆ. ನನಗೆ ಹೋಗೋಕೆ ಇಷ್ಟನೇ ಇಲ್ಲ, ಹೊರಗೆ ಹೋಗಕ್ಕೆ ಇಷ್ಟನೇ ಇಲ್ಲ ನನಗೆ. ಯಾಕಪ್ಪ, ನನಗೆ ದೇವ್ರ ಮೂಕ್ ಜನ್ಮ ಇಲ್ದು ಪ್ರಾಣಿಗಳನ್ನ ನಾನು ಜೋಪಾನ ಮಾಡಿದ್ರೆ ಮುಂದೆ ಒಳ್ಳೆ ಸುಖನೇ ಸಿಗ್ತೈತಲ್ಲ ಅಂತ ಈ ದಾರಿ ಕಾದೀನಿ ರೀ ನಾನು. ಹೌದ್ರಿ. ನಮ್ಮ ಗುರುಗಳ ಜೊತೆಗೇನು ಹೋಗಿಲ್ರಿ ನಾವು. ಗುರುಗಳು ಏನು ಕರೆದ್ರು ಬಿಡ್ರಿ, ಇಷ್ಟ ಇಲ್ರಿ ಅಂದೆ ನಾನು. ಸಮುದಾಯದವ್ರ ಗುರುಗಳು ನಮ್ಗೆ ಯಾರೋ ನನಗೆ ಪರಿಚಯ ಇರ್ತಲ್ರಿ ಗುರುಗಳು, ಬಾಮ ಹಿಂಗ ಅಂತಾರಲ್ರಿ, ನನಗೆ ಹೋಗಕ್ಕೆ ಬರಲ್ಲ ಗುರುಗಳೇ ಅಂತ ಹೇಳಿನ್ರಿ. ಬಾರ ಬಾ. ಸಂಪರ್ಕ ಐತೆ? ಸಂಪರ್ಕ ಇಲ್ರಿ, ಅವ್ರ ಕಡೆ ಸಂಪರ್ಕ ಇಲ್ರಿ ನನಗೆ. ಅವ್ರು ಏನು ಸುಮ್ಮನೆ ಮಾತಾಡ್ಸ್ತಾರ ಅಲ್ಲಿಗೆ ಅಲ್ಲೇ. ಅವ್ರು ಏನು ಹೇಳ್ತಾರ ಅಂದ್ರೆ, ನೋಡಮ್ಮ ನೀನು ಚೆನ್ನಾಗದಕ್ಕೆ ಚೆನ್ನಾಗಿರು, ನಮ್ಮಿಂದ ಬಂದು ನೀನು ಕೆಡಬೇಡ. ಅವ್ರು ಹೇಳಿದ್ರಿ ನನಗೆ. ಅವ್ರು ಏನು ಹೇಳ್ತಾರ ಅಂದ್ರೆ, ನೀನು ಮೊದಲಿಂದ ಚೆನ್ನಾಗದೀಗಮ್ಮ, ಚೆನ್ನಾಗಿರು ಪಾಪ, ನಿನ್ನ ನಾವು ದೇಹನ ಹಾಳು ಮಾಡೋದು ಬೇಡ. ಅವರು ಹೇಳ್ಯಾರ್ರಿ ನನಗೆ, ಎಷ್ಟೋ ಜನ ಹೇಳ್ಯಾರ್ರಿ. ನೀನು ಚೆನ್ನಾಗಿರಮ್ಮ, ನಿನಗೆ ಇದೇ ಬೇಕಂತ ಅಂದಿಯಲ್ಲ, ಇದ್ರಾಗೆ ಇರು ನೀನು. ನೀನೇನು ನಮ್ಮಿಂದ ಬಾ ಅಂತ ನಾವು ಕರೆಯಂಗಿಲ್ಲ, ನಿನಗೆ ಬಲವಂತಿ ಮಾಡಿ ನಾವು ಕರೆಯಂಗಿಲ್ಲ. ನಿನಗೆ ಇಷ್ಟ ಇತ್ತಂದ್ರೆ ಬರೀ ನಮ್ಮ ಜೊತೆ, ಇಲ್ಲ ಬೇಡ ಬರಬೇಡ ಅಂತ ಹೇಳ್ತಾರೆ ರೀ ಅವರಾದ್ರೂ ಪಾಪ. ನಿಮ್ಮ ಮನೆಗೆ ಏನಾನ ಕಿರಿಕಿರಿ ಇತ್ತು, ಭಾಳ ನಿನ್ನ ಯಾರೂ ಸಹಿಸ್ಲಿಲ್ಲ ಅಂದರೆ ನಮ್ಮ ಕಡೆಗೆ ಬಾ ಅಂತ ಹೇಳ್ಯಾರ್ರಿ. ನಾನು ಆ ಟೈಮ್ನ ನೋಡೋಣ ಅಂತ ಹೇಳೀನಿ ರೀ. ಇಲ್ಲ ಬಿಟ್ಕೊಟ್ಟಿಲ್ಲ ನನಗೆ. ಅವ್ರು ಏನು ಕಿರಿಕಿರಿ ಕೊಟ್ಟಿಲ್ಲ ರೀ. ಸುಮ್ಮನೆ ಅನ್ಬಾರ್ದ್ರಿ, ನನಗೆ ಏನಮ್ಮ ಅಂತಗೂ ಅವ್ರು ಏನು ಕಿರಿಕಿರಿ ಕೊಟ್ಟಿಲ್ಲ. ಚೆನ್ನಾಗ ನೋಡ್ಕೊಂತಾರೆ ನಮ್ಮ ತಮ್ಮನವರು, ತಮ್ಮನೆಂಡ್ರು ಆದರೂ ಚೆನ್ನಾಗಿ ನೋಡ್ಕೊಂತಾರೆ ರೀ ಪಾಪ. ದೊಡ್ಡ ಕುಟುಂಬ ರೀ. ಚೆನ್ನಾಗಿ ನೋಡ್ಕೊಂತಾರೆ ರೀ. ಯಾರು ನನ್ನ ಬೇಬಿಷ್ಟಿ ಮಾಡಿ ನೋಡೋಂಗಿಲ್ಲ. ಇವಾಗ ಹೋದವ್ರಿಗೆ ನೀರು ಕೊಡೋದು, ಟೀ ಕೊಡೋದು ಚೆನ್ನಾಗಿ ನೋಡ್ಕೊಂತಾರೆ. ಹಂಗೆ ನೋಡ್ಕೊಳೋದಕ್ಕೆ ನಾನು ಇಲ್ಲಿರೋದು. ಇಲ್ಲಕ್ರು ನಾನು ಇರ್ತಿದ್ದಿಲ್ಲ, ನಮ್ಮ ಜೋಗಮ್ನವ್ರ ಜೊತೆ ನಾನು ಸೇರ್ತಿದ್ದೆ ಗ್ರೂಪಕ್ಕೆ. ನನಗೆ ಹೋಗೋಕ್ಕೂ ಇಷ್ಟ ಇಲ್ಲ. ಒಂದು ನಿರ್ಧಾರವಾಗಿರ್ಬೇಕಲ್ಲ ಅಂತ ಆಸೆ ಮಾಡಿ ಉಳ್ಕೊಂಬಿಟ್ಟೀನಿ ಇಲ್ಲಿ. ಮೇಡಮ್ ಎಷ್ಟು ವಯಸ್ಸಲ್ಲಿ ನಿಮ್ಗೆ ಗೊತ್ತಾಯ್ತು? ನನಗೆ 14 ವರ್ಷದಿಂದ ಗೊತ್ತಾಗೈತ್ರಿ. 10 ವರ್ಷಕ್ಕೆ ಈ ಅಮ್ಮ ನನಗೆ ಪ್ರಾಯಮ್ಮ ಆದ್ಲು. ಈ ಮಂಗಳಮುಖಿ ಆಗ್ಬೇಕಾದ್ರೆ ಈ ಅಮ್ಮ 10 ವರ್ಷ ಇರ್ಲಿಕ್ಕೆ ನನಗೆ ದೇವಿ ರೂಪ ತೋರಿಸ್ಬಿಡ್ತು. ಆವಾಗಲಿಂದ ನನಗೆ ಚಲಾವಣೆ ಆಗ್ಬಿಡ್ತು ರೀ. ಅಂದರೆ ಈ ಸಮಾಜದವ್ರಾಯ್ತು, ನಿಮ್ಮ
ಅಕ್ಕಪಕ್ಕ ಕುಟುಂಬದವರಾಯ್ತು ಹ್ಞೂ ಅಂದ್ರೆ ನಿಮ್ನ ಯಾವ ರೀತಿ ನೋಡ್ತಾ ಇದ್ರು ಅಂತ? ಯಾವ ರೀತಿಲಿಂದ ನೋಡ್ತಿದ್ರು ಅಂತ ಇದೆ. ಇವನೇನು ಬಿಡು ಎಲ್ಲ ಹೆಂಗ್ಸ್ ಮಾಡ್ದಂಗೆ ಮಾಡ್ತಾನ, ಇವನೇನು ಜೋಗಮ್ಮಿ ಜೋಗಪ್ಪಿ ಅಂತ ಭಾಳ ಕೀಳಾಗಿ ನೋಡಿದ್ರಿ ನಮ್ಮನ್ನ. ಕೀಳಾಗಿ ನೋಡಿ ನನ್ನೊಂದು ಮಟ್ಟಕ್ಕೆ ಲಾಸ್ಟಿಗೆ ಎಲ್ಲೇನು ಹೋಗ್ಬೇಕಾದ್ರೆ ಹಿಂಸೆ ಮಾಡಿದ್ರು. ಯಾಕಪ್ಪ ಈಕಿ ಹೋದ್ರೆ ನಮಗೆ ಭಾಳ ಹಿಂಸೆ ಆಗ್ತೈತಲ್ಲ, ಈಕಿ ಹೊರಗೆ ಹೋಗ್ಬೇಕಾಗಿತ್ತ ನಾವು ಅನ್ಕೊಂಡಿದ್ದಾರೆ ಅವ್ರ ಮನಸ್ಸಿನಾಗ. ನಾನು ಯಾರನ್ನ ಏನೇನು ಅನ್ಕೊಂಬ್ಲಿ, ನಾನು ಕಾಲು ಬಿಟ್ಟು ಮನೆ ಬಿಟ್ಟು ಹೋಗಿಂದೆ ಒಳ್ಳೆ ಬರೋಕ್ಕಾಗಲ್ಲ, ಹೊರಗೆ ಹೋಗಿಂದ ಒಳ್ಳೆ ಬರೋಕ್ಕಾಗಲ್ಲ ರೀ, ಯಾರೂ ಕರ್ಕೊಳಲ್ಲ ಆಮ್ಯಾಕ ಅಂತೇಳಿ ನಾನು ಬಿಡಬಾರ್ದಲ್ಲ, ಒಂದು ಗುರ್ತು ಮಾಡಿ ನಿಂತ್ಕೋಬೇಕು ನೆಲ ಊರಿ ಅಂತೇಳಿ ನಿಂತ್ಕೊಂಡಕ್ಕೆ ಇಷ್ಟು ದನ ಮಾಡ್ಕೊಂಡೇ ರೀ. ನಾವು ಏನು ರೊಕ್ಕ ಕೊಟ್ಟು ದನ ತೊಗೊಂಡಿಲ್ರಿ, ಒಂದು ರೊಕ್ಕ ಕೊಟ್ಟು ತಗೊಂಡೇ ಇಲ್ರಿ. ನಾವು ರೊಕ್ಕ ಕೊಟ್ಟು 2 ಎಮ್ಮೆ ಸೂಲಿ ಕಟ್ಕೊಂಡೆ, 2 ಎಮ್ಮೆ ಸೂಲಿ ಕಟ್ಕೊಂಡಿಂದೆ. ಆ ತಾಯಿ ದಯದಿಂದ 20 ಎಮ್ಮೆ ಗೊಡ್ಡ ಆದವು ರೀ. ಆ ಎಮ್ಮೆಲಿಂದ ತುತ್ತ ಅನ್ನ ನನಗೆ ಚೆನ್ನಾಗಾಯ್ತು ಆ ಎಮ್ಲಿಂದ. ಹ್ಞೂ ರೀ. ಈಗ ಅಕ್ಕಪಕ್ಕದವರಾಯ್ತು ಊರಾಯ್ತು, ಈಗ ನಿಮ್ಮ ಕುಟುಂಬದವ್ರದ್ದು ಸಪೋರ್ಟ್ ಹೆಂಗಿತ್ತು ಅಂತ? ಯಾಕಂದ್ರೆ ಇಂಥ ಸಮಸ್ಯೆ ಬಂದ ಕೂಡ ನಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರಪ್ಪ, ಈ ಥರದವ್ರು ನಮ್ಮ ಫ್ಯಾಮಿಲಿಯಲ್ಲಿ ಇದ್ರೆ ಅವ್ರದ್ದು ಜೀವನ ನಡೆಯಂಗಿಲ್ಲ ಅಂತ ತಿರಸ್ಕಾರ ಮಾಡೋರು ಇಲ್ರಿ. ಇಲ್ಲ. ಆದ್ರೆ ನಿಮ್ಮ ಕುಟುಂಬದವರು ಹೆಂಗೆ ಅಂತ? ನಮ್ಮ ಕುಟುಂಬದಾಗ ಏನಂದಾರ್ರಿ, ನಮ್ಗೆ ಯಾವತ್ತಿಗೆ ನಮ್ಮಮ್ಮ ಇದ್ರೆ ನಾವು ಅಂತ ಹೇಳ್ಯಾರ ಅವ್ರು. ನೀನಿದ್ರೆ ನಮ್ಮ ಜೀವನ, ನೀನಿಲ್ಲ ಅಂದ್ರೆ ನಮ್ಮ ಜೀವನ ಇಲ್ಲಮ್ಮ, ನೀನಿದ್ರೆ ನಮ್ಮ ಜೀವನ ಅಂತ ಅವ್ರು ಹೇಳಿರಕ ನಾನು ಇರೋದ್ರಿ. ನಾನು ಆದ್ರೂ ನಮ್ಮ ತಮ್ಮನರಿದ್ರೆ ನಾನು ರೀ, ಇಲ್ಕೂ ನನ್ನ ಜೀವನ ಇಲ್ರಿ. ನಾನು ಇದ್ದು ಹೇಳ್ಬೇಕು, ಯಾಕಂದ್ರೆ ನಮ್ಮ ತಮ್ಮನರಿದ್ರೆ ನನ್ನ ಜೀವನ ರೀ, ಇಲ್ಕೂ ನನಗೆ ಇಷ್ಟ ಇಲ್ರಿ ಇರೋಕೆ ಜೀವನದಲ್ಲಿ. ಅವ್ರಲಿಂದ ನಮಗೆ ತುತ್ತನ್ನ ರೀ, ಯಾಕಂದ್ರೆ ನನಗೆ ತಮ್ಮನರ ಮೇಲೆ ಇಷ್ಟ ಜಾಸ್ತಿ. ಅಕ್ಕನವರು, ತಮ್ಮನವರು, ಅಕ್ಕನ ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಅದಾರ. ಅವ್ರನ್ನ ಬಿಟ್ಕೊಟ್ಟು ಹೋದ್ರೆ ಯಾರು ನೋಡೋರು? ಇವಾಗ ನಮಗೆ ವಯಸ್ಸು ಐತಿ, ನಾನು ಹೊರಗಡೆ ಹೋಗ್ಬಿಡ್ತು. ನನಗೆ ವಯಸ್ಸು ಹೋಗಿಂದೆ ಯಾರು ತುತ್ತ ಅನ್ನ ಹಾಕ್ಬೇಕು? ಇವಾಗ ಯಾರನ್ನ ನೋಡಿದಾರಾಗಲಿ ಏನಂತಾರ, ಅವ್ವ ನಿಮ್ಮ ಮನೆಯಾಗ ದುಡ್ದಳ ನಿಮ್ಮ ನೋಡ್ಬೇಕಾ ಎಮ್ಮನ ಅಂತಾರೆ. ಅಂತಾರೆ ಇಲ್ಲ, ಅದನ್ನ ಇನ್ನೊಬ್ರು ಹೇಳೋದಕ್ಕಿನ ನಾವು ಈ ಥರ ಜೀವನ ನಡೆಸ್ಬಿಟ್ರೆ ಬೈ ಇಲ್ಲಲ್ಲ ಅಂತ ಮಾಡೋದು ನೋಡ್ರಿ. ನಮ್ಮ ಮಾಮರಿ ಅವ್ರು ಬರೋರು. ಇನ್ನೊಂದು ಮಾತ್ರ ನಿಮ್ಮ ತಂದೆ ತಾವರ ಪ್ರತಿಕ್ರಿಯೆ ಹೆಂಗಿತ್ತು ಈ ಥರ ಮಗನಲ್ಲಿ ಸಮಸ್ಯೆ ಕಂಡಾಗ? ಅವ್ರ ಪ್ರತಿಕ್ರಿಯೆ ಹೆಂಗಿತ್ತು? ಏನ್ರಿ? ನಿಮ್ಮ ತಂದೆ ತಾಯಿಯವರು ನೀವು ಈ ಥರ ಅನ್ಕೊಳ್ಳಿ ಅವ್ರದ್ದು ಏನು ಅನ್ಕೊಂಡ್ರಿ ಏನಿಲ್ಲ ಅಂತ? ಅವ್ರ ಅನ್ರಿ ಮತ್ತೆ ಅನ್ಕೊಂಡ್ರಿ, ಯಾಕಪ್ಪ ನಮ್ಮ ಮಗ ಹಿಂಗ ಆದ್ನಲ್ಲ ಅಂತ ದುಃಖ ಪಟ್ರು. ಇದಾರೆ ಅಪ್ಪ ಅಮ್ಮ ಇದಾರೆ? ಅದರ್ರಿ ಮನ್ಯಾಗ. ಒಂಥರ ಹೇಳಿಕೆ ಅಂದ್ರೆ ದುಃಖ ರೀ. ಕರೆಕ್ಟ್. ಅವ್ರಿಗೆ ಭಾವುಕರಾದ್ರಿ ನಾ ಹೇಳಿದ್ಬಿಡ. ನಿಮ್ಮ ಪ್ರಕಾರ ಜೀವನ ಅಂದ್ರೆ ಹೆಂಗ್ರಿ ಮೇಡಮ್? ದನ ಎಷ್ಟು ಅಂತ ಒಂದು 30 ಹಾಕವ್ರಿ. 30 ಹಾಕವ್ರಿ. ಹೊಸು ದನಗಳು ಎಲ್ಲ ಮನೆ ಹತ್ರ ನೆಲೆ ಇರೋವು ಒಂದು 30 ಹಾಕವ್ರಿ. ನೋಡ್ರಿ, ಒಂಥರ ಹೇಳ್ಕೊಂಡ್ರೆ ದುಃಖ ಅನ್ನಿಸ್ತೈತಿ, ಒಂಥರ ಹೇಳ್ಕೊಂಡ್ರೆ ಸುಖ ಅನ್ನಿಸ್ತೈತಿ ರೀ. ಈ ಜೀವನದಲ್ಲಿ ಎರಡು ಕಡೆಗೆ ಸಮವಾಗಿ ಮಾಡ್ಕೊಂಡು ಹೋಗ್ಬೇಕು ನಾವು. ಮುಗೀತು ಅದು, ನೋಡೋ ನೀರಿಗೆ ಹೋಗ್ಬಿಟ್ಟಿವಿ ಅದಿಂದೆ ಮುಗೀತು. ನಮ್ದು ಏನು ಅನ್ಕೊಂಡ್ರು ಮಾಪೆ ಅದು ಒಳ್ಳೆ ಸಿಗಬೇಕಂದ್ರೆ ಸಿಗಲ್ರಿ, ಅದು ಮುಗೀತು. ನಾನು ಕಾಲು ಜಾರಿ ಹೋಗುವಾಗೆ ಹೋಗ್ಬಾರ್ದು, ಹೋಗಿಂದೆ ಒಳ್ಳೆ ಬರ್ತೀವಿ ಅಂದ್ರೆ ಆಗಲ್ಲ ಅದು ಜೀವನದಲ್ಲಿ. ಅದು ಮತ್ತೆ ಎಲ್ಲ ಕೆಟ್ಟ ಹೆಸ್ರುಗಳವು. ಒಳ್ಳೆ ನಾನು ಬರ್ತೀನಂದ್ರೆ ಕೆಟ್ಟ ಹೆಸ್ರೇ ಅದು ಕುಲ ತೆಪ್ಪಿ ಹೋಗೇ ಬಿಡ್ಬೇಕದು, ಅದೂ ಒಳ್ಳೆಯದು. ಒಳ್ಳೆ ನಾನು ಬರ್ತೀನಂದ್ರೆ ಎಲ್ಲ ಚಂದಿಗೇಡಿಗಳು ಮತ್ತೆ ಅದು ಜೀವನದಲ್ಲಿ ಹೇಳ್ಬಾರ್ದ್ರಿ. ಅದು ನಾವು ದುಃಖ ಪಟ್ಟಿವ್ರಿ, ಭಾಳ ದುಃಖ ಪಟ್ಟೀನಿ ನಾನು. ಅದನ್ನ ಹೇಳ್ಕೊಂಡ್ರೆ ಸುಮ್ಮನೆ ಅಂದ್ರೆ ಮತ್ತೆ ಒಂದು ಸಂದರ್ಭ ಹೇಳ್ಬೇಕಾದ್ರೆ ಆ ಥರ ಒಂದು ಸಂದರ್ಭ ನೀವು ಹೇಳ್ಬೇಕಂದ್ರೆ ಯಾವ ಘಟನೆ ಹೇಳ್ತಾರೆ? ಏನು ರೀ?
ಇವಾಗ ಭಾಳಷ್ಟು ಸಲ ನಾನು ದುಃಖ ಪಟ್ಟಿದ್ದೀನಿ, ಸಂಕಟ ಪಟ್ಟಿದ್ದೀನಿ, ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರೆ ಆ ಘಟನೆಗಳಲ್ಲಿ ಯಾವುದಾದ್ರೂ ಒಂದು ನೀವು ಹೇಳ್ಕೋಬೇಕಂದ್ರೆ ಯಾವ ಸಂದರ್ಭದ ಬಗ್ಗೆ ಹೇಳ್ಕೊಳ್ತಾರೆ? ಏನನ್ನು ಮಾತು ಬಂದಾಗ ಯಾರನ್ನೇನಂದ್ರೆ ನೋವು ಅನ್ನಿಸ್ತೈತಿ. ಏನಂತಾರೆ? ಯಾಕಪ್ಪ ಹಿಂಗಾಯ್ತು ಜೀವನ ಅನ್ನಿಸ್ತೈತಿ. ಎಷ್ಟು ದುಡ್ಡು ಇಷ್ಟೇ ಅಲ್ಲ ಜೀವನದಲ್ಲಿ ಅನ್ನಿಸೋದು. ಆದರೆ ಪರವಾಗಿಲ್ಲ ರೀ, ನಮಗೇನು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಮನೆಗೇನು ಯಾವ್ದಕ್ಕೂ ತೊಂದರೆ ಇಲ್ಲ ರೀ. ಚೆನ್ನಾಗಿ ನೋಡ್ಕೊಂತೀರಿ, ಯಾರೇನು ಭೇದ ಮಾಡಲ್ಲ. ಇಷ್ಟೇ ಒಂದು ಥರ ಜೀವನ ಹಿಂಗೆ ಕಾಯೋದು ಕಟ್ಟೋದು, ಒಟ್ಟು ಒಂಥರ ದುಡಿಬೇಕು ಅಂತ ಭಾಳ ಖುಷಿ. ಸೋಮಾರಿ ಮಾಡ್ಬೇಕಂದ್ರೆ ಆಗಂಗಿಲ್ಲ. ಆಗಲ್ಲ ರೀ. ಒಟ್ಟು ದುಡಿಬೇಕು ಅಂತ ಒಂಥರ ಮನಸ್ಸಿಗೆ ಅನ್ಕೊಂಬಿಟ್ಟೈತಂದ್ರೆ ನಿದ್ದೆನೂ ಕಮ್ಮಿನೂ. ಬೆಳಗ್ಗೆ 4ಕ್ಕೂ ಎದ್ರೂ ಕೆಲಸನೂ ಸಾಗಂಗಿಲ್ಲ ಒಟ್ಟು. ಅನ್ನರು ಮಂದಿ ಎಲ್ಲರೂ ಯಾಕವ ಒಂದು ಒಟ್ಟಿಗೆ ಇಷ್ಟೆಲ್ಲ ಬಡ್ದಾಡ್ತೀನಿ ನೀನು, 4 ಊರು ಆಡ್ಕೊಂಬಂದ್ರೆ ಚೆನ್ನಾಗಿರ್ತೀಯಲ್ಲ, ಈ ಬಿಸಿಲಿಗೆ ಯಾಕೆ ಸಾಯ್ತೀನಿ ನೀನು, ಬಿಸಿಲ್ದಾಗ ಯಾಕೆ ಅಪಾಪ ಅಂತೀನಿ ನೀನು, ನಿನ್ನಿಂದ 10 ಮಂದಿ ಬದುಕ್ತಾರ ಅಂತ ಹೇಳ್ತಾರೆ. ನನಗೆ ಎಷ್ಟು ಮಂದಿ ಬದುಕೋದು ಬೇಡ, ನನಗೆ ಬದುಕೋಕ್ಕೆ ಜೀವನ ಇಲ್ಲ, ನನಗೆ ಬದುಕೋಕ್ಕೆ ಜೀವನ ಇಲ್ಲ. ಯಾರೋ ದುಡ್ದಿದ್ದು ಎಲ್ಲೋ ಬೇಡಿದ್ದು ಅದು ನನಗಿಷ್ಟನೇ ಇಲ್ಲ ಜೀವನದಲ್ಲಿ. ಇವತ್ತು ಒಂದು ಜೀವನ ಹೋದ್ರೂ ಹೋಗ್ಲಿ ಪ್ರಾಣಿಗಳು, ನನಗಿಷ್ಟನೇ ಇಲ್ಲ ಇನ್ನೊಬ್ರ ಕಡೆ ತಂದು ತಿನ್ನೋಕೆ. ಇವತ್ತು ನಾವು ದುಡ್ದೇ ನಮಗಿಲ್ಲ ಭೂಮಿ ಒಳಗೆ, ಇನ್ನು ಯಾರು ಕೊಟ್ಟಿದ್ದು ಯಾಕೆ ಆಸೆ ಮಾಡ್ಬೇಕಂತೇಳಿ ಅದು ಒಂದು ನಿರ್ಧಾರ ಮನಸ್ಸಿನಾಗ ಒಕ್ಕೊಂಬಿಟ್ಟೈತೆ ನನಗೆ. ಅದು ಅಂಥದ್ದು ಶಾಶ್ವತ. ಎಲ್ಲರೂ ಅಂದರು, ಊರಾಗ ಎಲ್ಲರೂ ಅಂದರು, ಯಾಕೆ ಇಷ್ಟು ಕಷ್ಟ ಬೀಳ್ತಿ, ಬಿಸಿಲು ನೋಡು, ನೆರಳು ನೋಡು, ಬೇಸ್ ಚಂದಾಗಿ ಊಟ ಮಾಡಿ 4 ಮಂದಿನ ಬಳಕೆ ಮಾಡವ ನೀನು ಅಂತಾರೆ. ನನಗೆ ಬಳಕೆನೂ ಬೇಡ, ಯಾವುದೂ ಬೇಡ, ಇಷ್ಟೇ ಜೀವನ ಆಗಲಿ ನನಗೆ. ಚೆನ್ನಾಗಿ ಆರೋಗ್ಯ ಮಾತ್ರ ಚೆನ್ನಾಗೈತೆ ರೀ. ಆರೋಗ್ಯ ಮಾತ್ರ ದೇವ್ರ ದಯದಿಂದ, ಆ ತಾಯಿ ದಯದಿಂದ ಚೆನ್ನಾಗಿ ಕೊಟ್ಟಾಳ್ರಿ ಆರೋಗ್ಯವು. ಆದ್ರೆ ಇಷ್ಟಕ್ಕಲ್ರಿ ಬಡ್ದಾಡೋದು, ಇನ್ನು ಏನು ಓದ್ಕೊಂಡು ಹೋಗ್ತೀವಿ. 4 ದಿನ 4 ದಿನ 3 ದಿನ ರೀ. ಇದು 3 ದಿನಕ್ಕೆ ಇಷ್ಟ ಅಲ್ಲ. ಹೌದು ರೀ. ಬರ್ರಿ, ಇವಾಗ ಬಂದಾರ. ಅಲ್ಲಿ ಗಾಡಿ ಐತಿ, ಪಕ್ಕ ಕೊಡಂಗಿಲ್ಲ ಅಂತ ಜಿಗುದು. ಅಲ್ಲಿ ಗಾಡಿ ಐತಿ, ಹೊಡೆದ್ವಿ ಹಿಂಗೆ ಹತ್ತಿಕ್ ಬಿಡ್ತಾವ. ಇಳಿದು ಬಿಡ್ತಾರೆ ಬಿಡು ಮಾಮ. ಇಲ್ಲ, ಬೇರೆ ಕರ್ಕೊಂಬಂದಾರ, ಬೇರೆ ಕರ್ಕೊಂಬಂದಾರ. ಬಸ್